ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು 2025ರಲ್ಲಿ ತೆರೆ ಕಂಡ ತಮಿಳ್ ಸೈನ್ಸ್ ಫಿಕ್ಷನ್ ಮೂವಿ ಅಲಾಯನ್ನ ನೋಡೋಣ. ಇದು ಏಲಿಯನ್ ಕಾನ್ಸೆಪ್ಟ್ ಮೇಲೆ ಬೇಸ್ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸ್ಪೇಸ್ ನಿಂದ ಒಂದು ಉಲ್ಕೆ ಭೂಮಿ ಮೇಲೆ ಬಂದು ಬೀಳುತ್ತೆ. ಇದು ಹಿಮ ಪ್ರದೇಶದಲ್ಲಿ ಬಿದ್ದಿರುತ್ತೆ. ಇದು ವಿಜ್ಞಾನಿಗಳಿಗೆ ಗೊತ್ತಾದಾಗ ಅವರು ಅದನ್ನ ತಗೊಂಡು ರಿಸರ್ಚ್ ಮಾಡ್ತಿರ್ತಾರೆ. ಆಗ ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಈ ಸೈಂಟಿಸ್ಟ್ ಗಳನ್ನೆಲ್ಲ ಮುಗಿಸಿ ಆ ಉಲ್ಕೆನ ತಗೊಂಡು ಹೋಗ್ಬಿಡ್ತಾನೆ. ಈಗ ಸೀನ್ ಇಲ್ಲಿಗೆ ಕಟ್ಟಾಗಿ ಆರ್ಯನ್ ಎಂಬ ಒಬ್ಬ ಬಿಸ್ನೆಸ್ ಮ್ಯಾನ್ ಕಡೆ ಶಿಫ್ಟ್ ಆಗುತ್ತೆ. ಈತನ ಹತ್ರ ಸೈಂಟಿಸ್ಟ್ ಗಳಿಂದ ಕಳ್ಳತನವಾದ ಅದೇ ಕಲ್ಲು ಇರುತ್ತೆ. ಇವರು ಅದನ್ನ ಸ್ಪಾರ್ಕ್ ಅಂತ ಕರಿತಿರ್ತಾರೆ. ಇವರು ಅದರಿಂದ ಭೂಮಿಯಲ್ಲಿ ಒಂದು ಹೋಲ್ ಮಾಡ್ತಿರ್ತಾರೆ, ಏಕೆಂದ್ರೆ ಅಲ್ಲಿ ಅನಿಲ ಇರುತ್ತೆ. ಆರ್ಯನ್ ಆ ಅನಿಲನ ಮಾರಿ ಹಣ ಸಂಪಾದನೆ ಮಾಡಬೇಕು ಅಂದ್ಕೊಂಡಿರ್ತಾನೆ. ಆದ್ರೆ ಇವರು ಭೂಮಿಯಲ್ಲಿ ತೋಡಿದಾಗ ಅಲ್ಲಿಂದ ಒಂದು ಡೇಂಜರಸ್ ಗ್ಯಾಸ್ ಹೊರಗೆ ಬರುತ್ತೆ. ಆಗ ಆರ್ಯನ್ ಮತ್ತು ಅವನ ಟೀಮ್ ಅಲ್ಲಿಂದ ಓಡೋಗ್ತಾರೆ. ಭೂಮಿಯಿಂದ ಬಂದ ಆ ಗ್ಯಾಸ್ ನಿಂದ ಆ ಪ್ಲಾಂಟ್ ನಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ನೋಡ್ತಾ ನೋಡ್ತಾ ಪೂರ್ತಿ ಪ್ಲಾಂಟ್ ಸುಟ್ಟೋಗುತ್ತೆ. ಆದ್ರೆ ಆ ಕಲ್ಲಿಗೆ ಏನೂ ಆಗಿರಲ್ಲ ಮತ್ತು ಅದರಿಂದ ಸಿಗ್ನಲ್ ಹೋಗ್ತಿರುತ್ತೆ. ಆ ಸಿಗ್ನಲ್ ಸ್ಪೇಸ್ಗೆ ಹೋಗುತ್ತೆ ಮತ್ತು ಸ್ಪೇಸ್ ನಲ್ಲಿ ಒಂದು UFO ಕಾಣುತ್ತೆ. ಈಗ ಸೀನ್ ಒಂದು ಹಳ್ಳಿಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಂದು ಹೊಂಡದಲ್ಲಿ ಒಂದು ಆನೆ ಮರಿ ಬಿದ್ದಿರುತ್ತೆ. ಅದು ಆ ಹೊಂಡದಿಂದ ಹೊರಗೆ ಬರೋಕೆ ಒದ್ದಾಡ್ತಿರುತ್ತೆ. ಆಗ ಅಲ್ಲಿ ತಂಬಿ ಅನ್ನೋ ವ್ಯಕ್ತಿ ಬರ್ತಾನೆ. ತಂಬಿ ಆ ಆನೆನ ನೋಡಿ ಅದನ್ನ ಹೊಂಡದಿಂದ ಹೊರಗೆ ತಂದು ಆ ಆನೆಯ ತಾಯಿ ಹತ್ರ ಬಿಡ್ತಾನೆ. ತಂಬಿಗೆ ಪ್ರಾಣಿಗಳೆಂದರೆ ತುಂಬಾ ಇಷ್ಟ ಇರುತ್ತೆ. ಅವನು ಅವನ ಮನೆಯಲ್ಲಿ ಕೂಡ ತುಂಬಾ ಪ್ರಾಣಿ ಪಕ್ಷಿಗಳನ್ನ ಸಾಕಿರ್ತಾನೆ. ಈಗ ಊರಲ್ಲಿ ತಾರಾ ಅನ್ನೋ ಒಬ್ಬ ಹುಡುಗಿ ಬರ್ತಾಳೆ. ಈಕೆಯಲ್ಲಿ ಮಕ್ಕಳಿಗೆ ಸ್ಪೇಸ್ ಬಗ್ಗೆ ಟೀಚ್ ಮಾಡ್ತಿರ್ತಾಳೆ. ತಂಬಿ ತಾರಾನ ನೋಡಿದಾಗ ಅವನಿಗೆ ಆಕೆ ಮೇಲೆ ಲವ್ ಆಗುತ್ತೆ. ತಾರಾ ಪಾಠ ಮಾಡ್ತಿದ್ದಾಗ ತಂಬಿ ಆಕೆನೆ ನೋಡ್ತಿರ್ತಾನೆ. ತಾರಾಗೆ ಪಾಠ ಮಾಡಲು ಹೆಲ್ಪ್ ಬೇಕಿದ್ದಾಗ ತಾರಾ ತಂಬಿನ ಕರೀತಾಳೆ. ಇದರಿಂದ ತಂಬಿ ತುಂಬಾ ಖುಷಿ ಆಗ್ತಾನೆ. ಈಗ ಮಾರನೇ ದಿನ ತಂಬಿ ತನ್ನ ಹೊಲದಲ್ಲಿ ಇರ್ತಾನೆ. ಆಗ ಅಲ್ಲಿ ಮಿಡತೆಗಳು ಬಂದು ತಂಬಿ ಬೆಳೆನ ನಾಶ ಮಾಡುತ್ತೆ. ಇದರಿಂದ ತಂಬಿ ತುಂಬಾ ಬೇಜಾರಾಗ್ತಾನೆ. ಆಗ ಊರವರು ಬಂದು ನಿನಗೆ ಮೊದಲೇ ಪೆಸ್ಟಿಸೈಡ್ ನ ಹಾಕು ಅಂತ ಹೇಳಿದ್ವಿ, ಆದ್ರೆ ನೀನು ಕೇಳಿಲ್ಲ. ಈಗ ನೋಡು ಬೆಳೆಯೆಲ್ಲ ನಾಶ ಆಯ್ತು ಅಂತ ಹೇಳ್ತಾರೆ. ಆದ್ರೆ ತಂಬಿ ನಾನು ನ್ಯಾಚುರಲ್ ಆಗಿ ಬೆಳೆ ಬೆಳಿಬೇಕು ಅಂದ್ಕೊಂಡಿದ್ದೀನಿ, ನಾನು ಕೆಮಿಕಲ್ ನ ಯೂಸ್ ಮಾಡಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಊರವರು ಹಾಗಾದ್ರೆ ನೀನು ಬೆಳೆ ಬೆಳೆದಂಗೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಊರವರು ಹೋದ್ಮೇಲೆ ತಂಬಿ ತಾಯಿ ಕೂಡ ಈಗಿನ ಕಾಲದಲ್ಲಿ ಕೆಮಿಕಲ್ ನ ಉಪಯೋಗಿಸಿದರೆ ಮಾತ್ರ ಬೆಳೆ ಬೆಳೆಯಬಹುದು ಅಂತ ಹೇಳ್ತಾಳೆ. ಆದ್ರೆ ತಂಬಿ ಆಕೆ ಮಾತನ್ನು ಕೇಳಲ್ಲ. ಆಗ ತಂಬಿ ತಾಯಿ ಇವನು ಇಲ್ಲಿದ್ರೆ ಏನು ದುಡಿಯಲ್ಲ, ಅದಕ್ಕೆ ಇವನನ್ನ ಚೆನ್ನಾಗಿ ಕಳಿಸ್ಬೇಕು ಅಂತ ಅನ್ಕೋತಾಳೆ. ಈಗ ಈಕೆ ಒಂದು ಪ್ಲಾನ್ ಮಾಡ್ತಾಳೆ. ಈಕೆ ಒಬ್ಬ ವ್ಯಕ್ತಿನ ಕರೆದು ತಂಬಿ ಹತ್ರ ಇದ್ದ ಟ್ರ್ಯಾಕ್ಟರ್ ನ ತಗೊಂಡು ಹೋಗುವಂತೆ ಹೇಳ್ತಾಳೆ. ಆ ವ್ಯಕ್ತಿ ತಂಬಿ ಹತ್ರ ಬಂದು ನಿನ್ನ ತಾಯಿ ನನ್ನಿಂದ 3 ಲಕ್ಷ ಸಾಲ ತಗೊಂಡಿದ್ರು, ಅದಕ್ಕೆ ನೀನು ಹಣ ಕೊಟ್ಟ ಮೇಲೆ ಟ್ರ್ಯಾಕ್ಟರ್ ನ ಕೊಡ್ತೀನಿ, ಅಲ್ಲಿವರೆಗೆ ಈ ಟ್ರ್ಯಾಕ್ಟರ್ ನನ್ನ ಹತ್ರ ಇರುತ್ತೆ ಅಂತ ಹೇಳ್ತಾನೆ. ತಂಬಿ ತಾಯಿ ಈಗ ತಂಬಿ ದುಡಿಯೋಕೆ ಸಿಟಿಗೆ ಹೋಗ್ತಾನೆ ಅನ್ಕೋತಾಳೆ. ಆದ್ರೆ ತಂಬಿ ಚೆನ್ನಾಗಾಯ್ತು, ಟ್ರ್ಯಾಕ್ಟರ್ ಹೋಗಿದ್ದು, ನಾನು ಈಗ ಹೊಲವನ್ನ ಎತ್ತುಗಳಿಂದ ಹುಳ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ತಂಬಿ ತಾಯಿ ತಲೆ ಹಿಡ್ಕೋತಾಳೆ. ಈಕೆ ತಂಬಿಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾಳೆ. ಆಗ ಅವನು ಸರಿ ಅಂತ ಸಿಟಿಗೆ ಹೋಗಲು ಒಪ್ಕೋತಾನೆ. ಈಗ ತಂಬಿ ಸಾಯಂಕಾಲ ಬಸ್ ಹಿಡಿದು ಚೆನ್ನೈ ಕಡೆ ಹೋಗ್ತಾನೆ. ಈ ಕಡೆ ಚೆನ್ನೈನಲ್ಲಿ ಒಂದು ಏಲಿಯನ್ ಶಿಪ್ ಬರ್ತಿರುತ್ತೆ. ಇದು ತನ್ನ ಸ್ಪಾರ್ಕ್ ಕಲ್ಲನ್ನ ತಗೊಂಡು ಹೋಗೋಕೆ ಬಂದಿರುತ್ತೆ. ಈಗ ಸೀನ್ ಆರ್ಯನ್ ಕಡೆ ಶಿಫ್ಟ್ ಆಗುತ್ತೆ. ಈತ ಇಲ್ಲಿ ಕೆಲವು ಇನ್ವೆಸ್ಟರ್ನ ಕರೆದು ನನಗೆ ಒಂದು ವಿಶೇಷವಾದ ಎನರ್ಜಿಯ ಕಲ್ಲು ಸಿಕ್ಕಿದೆ, ಇದರಿಂದ ನಾವು ಭೂಮಿಯಲ್ಲಿರೋ ಎನರ್ಜಿ ಸೋರ್ಸ್ ನ ಬೇಕಾದಷ್ಟು ತೆಗಿಬಹುದು. ಇದನ್ನ ನೋವಾ ಗ್ಯಾಸ್ ಅಂತ ಕರೀತಾರೆ. ಈ ಗ್ಯಾಸ್ ನ ಹೊರಗೆ ತೆಗೆದ್ರೆ ಪ್ರಪಂಚದಲ್ಲಿ ನಾವೇ ಅತ್ಯಂತ ಶ್ರೀಮಂತರಾಗ್ತೀವಿ ಅಂತ ಹೇಳ್ತಾನೆ. ಆಗ ಅಲ್ಲಿ ಇದ್ದ ಒಬ್ಬ ಇನ್ವೆಸ್ಟರ್ ಹೀಗೆ ಭೂಮಿಯಿಂದ ಅವಶ್ಯಕತೆಗಿಂತ ಹೆಚ್ಚು ಎನರ್ಜಿ ಹೊರಗೆ ತೆಗೆದ್ರೆ ಭೂಮಿ ನಾಶವಾಗುತ್ತೆ, ಇದರಲ್ಲಿ ನಾನು ಇನ್ವೆಸ್ಟ್ ಮಾಡಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಈತ ಹೊರಗೆ ಬಂದಾಗ ಆರ್ಯನ್ ಅಸಿಸ್ಟೆಂಟ್ ಎಲಿಜಾ ಆ ಇನ್ವೆಸ್ಟರ್ ನ ಸಾಯಿಸ್ಬಿಡ್ತಾಳೆ. ಈ ಕಡೆ ಆರ್ಯನ್ ತನ್ನ ಮೀಟಿಂಗ್ ನ ಕಂಟಿನ್ಯೂ ಮಾಡ್ತಾನೆ. ಈತ ಒಂದು ರೋಬೋನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆರ್ಯನ್ ಈ ರೋಬೋನ ನಾನು ಗ್ಯಾಸ್ ಪ್ಲಾಂಟ್ ನಲ್ಲಿ ಯೂಸ್ ಮಾಡ್ತೀನಿ, ಇದರಿಂದ ಗ್ಯಾಸ್ ತೆಗೆಯುವಾಗ ಯಾವ ಮನುಷ್ಯ ಡೆತ್ ಆಗಲ್ಲ ಅಂತ ಹೇಳ್ತಾನೆ. ಆರ್ಯನ್ ಪ್ಲಾನು ಕೇಳಿ ಆ ಇನ್ವೆಸ್ಟರ್ ಆರ್ಯನ್ ಜೊತೆ ಕೈ ಜೋಡಿಸೋಕೆ ಒಪ್ಕೋತಾರೆ. ಈ ಕಡೆ ತಂಬಿ ಕೂಡ ಚೆನ್ನಾಗೇ ಬಂದಿರ್ತಾನೆ. ಈತ ಇಲ್ಲಿ ಇಬ್ಬರು ಕಳ್ಳರು ಒಬ್ಬ ಮಹಿಳೆಯ ಸಾಮಾನು ಕದಿತಿರೋದನ್ನ ನೋಡ್ತಾನೆ. ಆಗ ಅವನು ಆ ಕಳ್ಳರನ್ನ ಬೈಕಿಂದ ತಳ್ಳಿಬಿಡ್ತಾನೆ. ಈಗ ಆ ಕಳ್ಳರು ತಂಬಿಯನ್ನ ಹಿಡಿಯೋಕೆ ಅವನ ಹಿಂದೆ ಬೀಳ್ತಾರೆ. ತಂಬಿ ಅವರಿಂದ ತಪ್ಪಿಸಿಕೊಳ್ಳೋಕೆ ಒಂದು ಸೈಕಲ್ ಹಾಕೊಂಡು ಓಡ್ತಾನೆ. ಅವನು ಅಲ್ಲಿಂದ ಓಡ್ತಿದ್ದಾಗ ದಾರಿಯಲ್ಲಿ ಟೈಸನ್ ಅನ್ನೋ ವ್ಯಕ್ತಿ ಒಂದು ಬಲೂನ್ ಇಟ್ಕೊಂಡು ನಿಂತಿರ್ತಾನೆ. ತಂಬಿ ಬೈ ಮಿಸ್ಟೇಕ್ ಟೈಸನ್ಗೆ ಡಿಕ್ಕಿ ಹೊಡಿತಾನೆ. ಇದರಿಂದ ಟೈಸನ್ ಕೈಯಲ್ಲಿದ್ದ ಬಲೂನ್ ಹಾರಿ ಹೋಗುತ್ತೆ. ಈಗ ಟೈಸನ್ ಮತ್ತು ಅವನ ಕಡೆಯವನು ತಂಬಿನ ಇಟ್ಕೋತಾರೆ. ಆಗ ಅಲ್ಲಿ ಟೈಸನ್ ಬಾಸ್ ಬರ್ತಾನೆ. ಈತ ತಂಬಿಗೆ ನಿನ್ನಿಂದಾಗಿ ನನ್ನ 1.5 ಲಕ್ಷದ ಬಲೂನ್ ಹಾರಿ ಹೋಯ್ತು, ಈಗ ಆ ನಷ್ಟನ ಯಾರು ತುಂಬಿ ಕೊಡ್ತಾರೆ ಅಂತ ಹೇಳ್ತಾನೆ. ಆಗ ತಂಬಿ ಅರೆ ಒಂದು ಬಲೂನ್ 1.5 ಲಕ್ಷದ ಅಂತ ಕೇಳ್ತಾನೆ. ಆಗ ಆತ ನಮ್ಮದು ಒಂದು ಸರ್ಪ್ರೈಸ್ ಏಜೆನ್ಸಿ ಇದೆ, ನಾವು ಜನರಿಗೆ ಅವರ ಬರ್ತ್ಡೇ ಮದುವೆ ಫಂಕ್ಷನ್ ಗಳಿಗೆ ಸರ್ಪ್ರೈಸ್ ಕೊಡ್ತೀವಿ. ಇವತ್ತು ನಮ್ಮ ಒಂದು ಪ್ರೋಗ್ರಾಮ್ ಇತ್ತು, ಆದ್ರೆ ನಿನ್ನಿಂದ ಅದು ಹಾಳಾಯ್ತು, ಅದಕ್ಕೆ ಈಗ ನೀನು ನಮಗೆ ಕ್ಯಾಶ್ ಕೊಡು ಅಂತ ಹೇಳ್ತಾನೆ. ಆದ್ರೆ ತಂಬಿ ನಾನು ಈ ಊರಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ದೀನಿ, ನನಗೆ 3 ಲಕ್ಷ ಸಾಲ ಇದೆ ಅಂತ ಹೇಳ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ಆ ವ್ಯಕ್ತಿ ತಂಬಿನ ತಮ್ಮ ಜೊತೆ ಕೆಲಸಕ್ಕೆ ಇಟ್ಕೋತಾನೆ.
ಈಗ ತಂಬಿ ಇವರ ಜೊತೆ ಇವರ ಮನೆಗೆ ಬರ್ತಾನೆ. ಇವರ ಮನೆ ಒಂದು ನೀರಿನ ಟ್ಯಾಂಕ್ ಮೇಲೆ ಇರುತ್ತೆ. ಇವರು ಮನೆಗೆ ಬಂದಾಗ ಬಾಸ್ಗೆ ಒಂದು ಹೊಸ ಆರ್ಡರ್ ಬರುತ್ತೆ. ಕ್ಲೈಂಟ್ ಇವರಿಗೆ, ಇವತ್ತು ನನ್ನ ಗರ್ಲ್ ಫ್ರೆಂಡ್ ಬರ್ತ್ಡೇ ಇದೆ, ಅದಕ್ಕೆ ಆಕೆಗೆ ಇವತ್ತು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ತಾನೆ. ಈಗ ಇವರು ಕ್ಲೈಂಟ್ ಹೇಳಿದಂಗೆ ಆತನ ಗರ್ಲ್ ಫ್ರೆಂಡ್ ಮನೆಗೆ ಹೋಗಿ ಡೆಕೋರೇಷನ್ ಮಾಡ್ತಿರ್ತಾರೆ. ಆಗ ತಂಬಿ ಇಲ್ಲಿ ಒಂದು ಫೋಟೋ ಫ್ರೇಮ್ ನೋಡ್ತಾನೆ. ಅದು ತಾರಾ ಆಗಿರ್ತಾಳೆ. ಇದನ್ನ ನೋಡಿ ತಂಬಿ ಬೇಜಾರಾಗ್ತಾನೆ, ಏಕೆಂದ್ರೆ ಅವನು ತಾರಾನ ಲವ್ ಮಾಡ್ತಿರ್ತಾನೆ. ಈಗ ಇವರು ಎಲ್ಲ ಸೆಟ್ ಮಾಡಿ ಹೊರಗೆ ಬರ್ತಾರೆ. ಆಗ ಕ್ಲೈಂಟ್ ಕಾಲ್ ಮಾಡಿ ಇನ್ನು ನನ್ನ ಗರ್ಲ್ ಫ್ರೆಂಡ್ಗೆ ಸರ್ಪ್ರೈಸ್ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಏಕೆಂದ್ರೆ ಇವರು ರಾಂಗ್ ಮನೆಯಲ್ಲಿ ಬರ್ತ್ಡೇ ಸೆಟಪ್ ಮಾಡಿರ್ತಾರೆ. ಈ ಕಡೆ ತಂಬಿ ಖುಷಿ ಆಗ್ತಾನೆ, ಏಕೆಂದ್ರೆ ತಾರಾಗೆ ಬಾಯ್ ಫ್ರೆಂಡ್ ಇರಲ್ಲ. ತಾರಾ ತನ್ನ ರೂಮ್ಗೆ ಬಂದಾಗ ಆಕೆಯಲ್ಲಿ ಇರೋ ಡೆಕೋರೇಷನ್ ನ ನೋಡಿ ಶಾಕ್ ಆಗ್ತಾಳೆ. ಇವರು ಇಲ್ಲಿ ಫೈರ್ ಕ್ರಾಕರ್ಸ್ ನ ಸೆಟ್ ಮಾಡಿರ್ತಾರೆ. ಅದು ಬ್ಲಾಸ್ಟ್ ಆದಾಗ ತಾರಾ ರೂಮಿಂದ ಹೊರಗೆ ಓಡ್ತಾಳೆ. ಇನ್ನೊಂದು ಕಡೆ ಏಲಿಯನ್ ಶಿಪ್ ಒಂದು ಕಡೆ ಇಳಿಯುತ್ತೆ. ಅದರಿಂದ ಏಲಿಯನ್ ಹೊರಗೆ ಬರುತ್ತೆ. ಇದು ತನ್ನ ಸ್ಪಾರ್ಕ್ ನ ಹುಡ್ಕೊಂಡು ಹೋಗುತ್ತೆ. ಇದು ಸ್ಪಾರ್ಕ್ ನ ಟ್ರ್ಯಾಕ್ ಮಾಡ್ತಾ ಆರ್ಯನ್ ಲ್ಯಾಬ್ ಗೆ ಬರುತ್ತೆ. ಇಲ್ಲಿ ಏಲಿಯನ್ಗೆ ಇನ್ವಿಸಿಬಲ್ ಆಗೋ ಪವರ್ ಇರುತ್ತೆ. ಅದು ಇನ್ವಿಸಿಬಲ್ ಆಗಿ ಲ್ಯಾಬ್ ಒಳಗೆ ಹೋಗುತ್ತೆ. ಅದು ಹೋಗ್ತಿದ್ದಾಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ ಡಿಕ್ಕಿ ಹೊಡೆಯುತ್ತೆ. ಆದ್ರೆ ಅದು ತನ್ನ ಪವರ್ ಉಪಯೋಗಿಸಿ ಸೆಕ್ಯೂರಿಟಿ ಗಾರ್ಡ್ ನ ಕೆಳಗೆ ಬೀಳದಂತೆ ತಡೆಯುತ್ತೆ. ಆದ್ರೆ ಇದನ್ನೆಲ್ಲ ಬೇರೆ ಗಾರ್ಡ್ ಸಿಸಿಟಿವಿಯಲ್ಲಿ ನೋಡ್ತಿರ್ತಾರೆ. ಅವರು ಗಾರ್ಡ್ ಹೇಗೆ ಗಾಳಿಯಲ್ಲಿ ತೇಲ್ತಿದ್ದಾನೆ ಅನ್ಕೋತಾರೆ. ಈಗ ಆ ಏಲಿಯನ್ ಸ್ಪಾರ್ಕ್ ಇದ್ದ ಜಾಗಕ್ಕೆ ಬರ್ತಾನೆ. ಇದು ಆ ಸ್ಪಾರ್ಕ್ ನ ತಗೊಂಡಾಗ ಅದರ ಮೆಸೇಜ್ ಆರ್ಯನ್ಗೆ ಹೋಗುತ್ತೆ. ಆರ್ಯನ್ ಲ್ಯಾಬ್ಗೆ ಬಂದಾಗ ಒಳಗೆ ಯಾರೋ ಇದ್ದಾರೆ, ಆದ್ರೆ ಅದು ಯಾರು ಅಂತ ಕಾಣ್ತಿರಲ್ಲ. ಇಲ್ಲಿ ಇವರು ಒಂದು ಗ್ಲಾಸ್ ನಿಂದ ಏಲಿಯನ್ ನ ಟ್ರ್ಯಾಪ್ ಮಾಡ್ತಾರೆ. ಆರ್ಯನ್ ಆ ಗ್ಲಾಸ್ ಹತ್ರ ಬಂದು ಅದರ ಮೇಲೆ ಕೈ ಇಟ್ಟಾಗ ಏಲಿಯನ್ ಕೂಡ ಗ್ಲಾಸ್ ಮೇಲೆ ಕೈ ಇಡುತ್ತೆ. ಇದರಿಂದ ಏಲಿಯನ್ಗೆ ಆರ್ಯನ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಇದರಿಂದ ಏಲಿಯನ್ ಕೋಪದಲ್ಲಿ ಆರ್ಯನ್ಗೆ ಶಾಕ್ ಕೊಡುತ್ತೆ. ಆಗ ಗಾರ್ಡ್ಸ್ ಚೇಂಬರ್ ನಲ್ಲಿ ಗ್ಯಾಸ್ ಬಿಡ್ತಾರೆ. ಏಲಿಯನ್ ಆ ಗ್ಯಾಸ್ ನ ಹೊಡೆದು ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಎಲಿಸಾ ಏಲಿಯನ್ ಹಿಡಿಯೋಕೆ ಅದರ ಹಿಂದೆ ಬೀಳ್ತಾಳೆ. ಈಗ ಆ ಏಲಿಯನ್ಗೆ ಆ ಗ್ಯಾಸ್ ನ ಪ್ರಭಾವ ಆಗ್ತಿರುತ್ತೆ. ಅವನು ತನ್ನ ಯುಎಫ್ಒ ಕಡೆ ಓಡ್ತಾನೆ. ಆದ್ರೆ ದಾರಿಯಲ್ಲಿ ಮೂರ್ಛೆ ಹೋಗಿ ಬಿದ್ದ್ಬಿಡ್ತಾನೆ. ಏಲಿಯನ್ ನ ಹುಡ್ಕೊಂಡು ಹೋಗ್ತಿದ್ದ ಎಲಿಸಾಗೆ ಯುಎಫ್ಒ ಕಾಣುತ್ತೆ. ಆಕೆ ಅದನ್ನ ತನ್ನ ವಶಕ್ಕೆ ತಗೋತಾಳೆ. ಈ ಕಡೆ ಏಲಿಯನ್ ದಾರಿಯಲ್ಲಿ ಮೂರ್ಛೆ ಹೋಗಿ ಬಿದ್ದಿರ್ತಾನೆ. ಆಗ ಅದೇ ದಾರಿಯಿಂದ ತಂಬಿ ಅಂಡ್ ಟೀಮ್ ಹೋಗ್ತಿರುತ್ತೆ. ಅವರು ಏಲಿಯನ್ ನ ಕಾಪಾಡಕ್ಕೆ ಹೋಗಿ ಒಂದು ಕಂಬಕ್ಕೆ ಡಿಕ್ಕಿ ಹೊಡಿತಾರೆ. ಈಗ ಮಾರನೇ ದಿನ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದರಿಂದ ಪೊಲೀಸ್ ತಂಬಿ ಅಂಡ್ ಟೀಮ್ ಕಡೆಯಿಂದ ಫೈನ್ ಕಟ್ಟಿಸ್ತಾನೆ. ಇನ್ನೊಂದು ಕಡೆ ಏಲಿಯನ್ಗೆ ಎಚ್ಚರಿಕೆ ಆದಾಗ ಆತ ಒಂದು ಸೈನ್ಸ್ ಎಕ್ಸಿಬಿಷನ್ ನಲ್ಲಿ ಇರ್ತಾನೆ. ಈ ಕಡೆ ಪೊಲೀಸ್ ತಂಬಿನ ಬೈತಿದ್ದಾಗ ಆತ ತಾರಾನ ನೋಡ್ತಾನೆ. ತಾರಾ ಅದೇ ಎಕ್ಸಿಬಿಷನ್ಗೆ ಹೋಗ್ತಿರ್ತಾಳೆ. ಆಗ ತಂಬಿ ತನ್ನ ಬಾಸ್ನ ಪೊಲೀಸರಿಗೆ ಹಿಡಿದುಕೊಟ್ಟು ತಾನು ಕೂಡ ತಾರಾ ಹಿಂದೆ ಹೋಗ್ತಾನೆ. ಇಲ್ಲಿ ಎಕ್ಸಿಬಿಷನ್ ನಲ್ಲಿ ಒಬ್ಬ ಹುಡುಗ ಏಲಿಯನ್ ಡ್ರೆಸ್ ಅಲ್ಲಿ ಇರ್ತಾನೆ. ಇಲ್ಲಿ ತಾರಾ ಅವನ ಜೊತೆ ಮಾತಾಡ್ತಾಳೆ. ಈಗ ಅಲ್ಲಿ ತಂಬಿ ಬಂದು ತಾರಾ ಹಿಂದೆ ತಿರುಗ್ತಿರ್ತಾನೆ. ಆದ್ರೆ ತಾರಾ ಅವನನ್ನ ಗುರುತಿಡಿಯೋದಿಲ್ಲ. ಆಗ ತಂಬಿ ತಾರಾಗೆ ತನ್ನ ಊರಿನ ಬಗ್ಗೆ ಹೇಳ್ತಾನೆ. ಆಗ ಆಕೆಗೆ ತಂಬಿ ಬಗ್ಗೆ ನೆನಪು ಬರುತ್ತೆ. ಇವರು ಇಲ್ಲಿ ತಿರುಗ್ತಿದ್ದಾಗ ಅಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ತಂಬಿ ಅಲ್ಲಿದ್ದವರನ್ನ ಕಾಪಾಡ್ತಾನೆ. ಇವನು ಒಂದು ಟೆಂಟ್ ಒಳಗೆ ಬಂದಾಗ ಅಲ್ಲಿ ತುಂಬಾ ಹುಡುಗರು ಮೂರ್ಛೆ ಹೋಗಿರ್ತಾರೆ. ತಂಬಿ ಅವರನ್ನ ಅಲ್ಲಿಂದ ಹೇಗೆ ತೆಗಿಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಅಚಾನಕ್ ಆಗಿ ಎಲ್ಲ ಮಕ್ಕಳು ಗಾಳಿಯಲ್ಲಿ ತೇಲ್ತಿರ್ತಾರೆ. ಇವರೆಲ್ಲ ಈಗ ಹೊರಗೆ ಬರ್ತಾರೆ. ತಂಬಿಗೆ ಇದು ಹೇಗಾಯ್ತು ಅಂತ ಅರ್ಥವಾಗಲ್ಲ. ಈಗ ಒಂದು ಕಬಾರ್ಡ್ ಅದೇ ಏಲಿಯನ್ ಮೇಲೆ ಬೀಳುತ್ತೆ. ತಂಬಿ ಏಲಿಯನ್ ನ ಎತ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ತಾನೆ. ಯಾಕಂದ್ರೆ ತಂಬಿ ಅದು ಏಲಿಯನ್ ಡ್ರೆಸ್ ಅಲ್ಲಿ ಇದ್ದ ಹುಡುಗ ಅನ್ಕೋತಾನೆ. ಕಾರಲ್ಲಿ ಹಾಸ್ಪಿಟಲ್ಗೆ ಹೋಗ್ತಿದ್ದಾಗ ಏಲಿಯನ್ಗೆ ಎಚ್ಚರಿಕೆ ಆಗುತ್ತೆ. ಏಲಿಯನ್ ಎದ್ದು ತಂಬಿ ಕೈ ಹಿಡಿದು ಅವನ ಬಗ್ಗೆ ಎಲ್ಲ ತಿಳ್ಕೊತಾನೆ. ಏಲಿಯನ್ ತಂಬಿಗೆ ತನ್ನ ಬಗ್ಗೆ ಹೇಳ್ತಾನೆ. ಆಗ ತಂಬಿ ಭಯಪಡ್ತಾನೆ. ಅವನು ಏಲಿಯನ್ ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ತಂಬಿ ಹೋದಾಗ ಏಲಿಯನ್ ಸ್ಪಾರ್ಕ್ ಎಲ್ಲಿ ಅಂತ ನೋಡ್ತಾನೆ. ಆದ್ರೆ ಅದು ಅವನ ಹತ್ರ ಇರಲ್ಲ. ಈ ಕಡೆ ಲ್ಯಾಬ್ ಅಲ್ಲಿ ಆರ್ಯನ್ಗೆ ಎಚ್ಚರಿಕೆ ಆದಾಗ ಅವನ ಒಂದು ಕೈ ವರ್ಕ್ ಆಗ್ತಿರಲ್ಲ. ಇದೇ ಕೈನ ಏಲಿಯನ್ ಮುಟ್ಟಿರ್ತಾನೆ. ಇಲ್ಲಿ ಸೈಂಟಿಸ್ಟ್ ಆರ್ಯನ್ಗೆ ನಮ್ಮ ಲ್ಯಾಬ್ ಅಲ್ಲಿ ಏಲಿಯನ್ ಬಂದಿದ್ದ ಮತ್ತು ಆತ ಸ್ಪಾರ್ಕ್ ತಗೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ. ಆಗ ಆರ್ಯನ್ ತನ್ನ ಕಡೆಯವರಿಗೆ ಎನಿ ಕಂಡೀಷನ್ ಆ ಸ್ಪಾರ್ಕ್ ತನಗೆ ಬೇಕು ಅಂತ ಹೇಳ್ತಾನೆ. ಇಲ್ಲಿ ಏಲಿಯನ್ ತಂಬಿನ ಫಾಲೋ ಮಾಡ್ಕೊಂಡು ಅವನ ರೂಮ್ಗೆ ಬರ್ತಾನೆ. ಇಲ್ಲಿ ಇವರು ಏಲಿಯನ್ ನ ನೋಡಿ ಭಯಪಡ್ತಾರೆ. ಆಗ ಟೈಸನ್ ಏಲಿಯನ್ ತಲೆಗೆ ಹೊಡೆದು ಅವನು ಮೂರ್ಛೆ ಹೋಗುವಂತೆ ಮಾಡ್ತಾನೆ. ಇವರು ಏಲಿಯನ್ ನ ಕಟ್ಟಿ ಹಾಕ್ತಾರೆ. ಏಲಿಯನ್ಗೆ ಎಚ್ಚರಿಕೆ ಆದಾಗ ಆತ ತನ್ನ ಬಗ್ಗೆ ಇವರಿಗೆ ಹೇಳ್ತಾನೆ. ಏಲಿಯನ್ಗೆ ಭೂಮಿಯಲ್ಲಿ ಬಿದ್ದ ತಮ್ಮ ಸ್ಪಾರ್ಕ್ ನ ವಾಪಸ್ ತರುವ ಮಿಷನ್ ಸಿಕ್ಕಿರುತ್ತೆ. ಅದಕ್ಕೆ ಆತ ಭೂಮಿಗೆ ಬಂದಿರ್ತಾನೆ. ಇದನ್ನ ಕೇಳಿ ತಂಬಿ ಅಂಡ್ ಫ್ರೆಂಡ್ಸ್ ಏಲಿಯನ್ ನ ನೋಡಿ ಭಯಪಡಲ್ಲ. ಆಗ ಅಲ್ಲಿ ತಾರಾ ಬರ್ತಾಳೆ. ತಾರಾ ತಂಬಿಗೆ ಮಕ್ಕಳನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾಳೆ. ಇಲ್ಲಿ ಅಂಬಿನ ಮುಟ್ಟಿ ಏಲಿಯನ್ಗೆ ಅಂಬಿ ತಾರನ್ನ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ತಾರಾ ಅಲ್ಲಿಂದ ಹೋಗ್ತಿದ್ದಾಗ ಏಲಿಯನ್ ಆಕೆ ಮೇಲೆ ಹೂವಿನ ಮಳೆ ಸುರಿಸ್ತಾನೆ. ತಾರಾಗೆ ಅದು ಇಷ್ಟವಾಗುತ್ತೆ. ಆಕೆ ಇದೆಲ್ಲ ತಂಬಿ ಮಾಡ್ತಿದ್ದಾನೆ ಅಂತ ಅನ್ಕೋತಾಳೆ. ಈಗ ತಂಬಿ ತನ್ನ ಬಾಸ್ಗೆ ಏಲಿಯನ್ ನಮ್ಮ ಜೊತೆ ಇಟ್ಕೊಳ್ಳೋಣ, ಇದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾನೆ. ಬಾಸ್ ಕೂಡ ಸರಿ ಅಂತ ಹೇಳ್ತಾನೆ. ಈಗ ಇವರೆಲ್ಲ ಸೇರಿ ಅದಕ್ಕೆ ಟೆಡು ಅಂತ ಹೆಸರಿಡ್ತಾರೆ. ಈಗ ಟೆಡು ಇವರ ಜೊತೆ ಇದ್ದಿದ್ದರಿಂದ ಇವರ ಕೆಲಸ ಕೂಡ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಇವರು ಚೆನ್ನಾಗಿ ದುಡ್ಡು ಮಾಡ್ತಾರೆ. ಆದ್ರೆ ಟೆಡುಗೆ ಮಾತ್ರ ತನ್ನ ಮನೆ ನೆನಪಾಗ್ತಿರುತ್ತೆ. ಈ ಕಡೆ ಆರ್ಯನ್ಗೆ ಆ ಯುಎಫ್ಒ ಸಿಕ್ಕಿರುತ್ತೆ. ಅವನು ಅದರ ಬಗ್ಗೆ ರಿಸರ್ಚ್ ಮಾಡುವಂತೆ ಹೇಳ್ತಾನೆ. ಆಗ ಒಬ್ಬ ಸೈಂಟಿಸ್ಟ್ ಕೆಲವು ವರ್ಷಗಳ ಹಿಂದೆ ಡಾಕ್ಟರ್ ವಿಲಿಯಂ ಅನ್ನೋ ವ್ಯಕ್ತಿಗೆ ಯುಎಫ್ಒ ಕಂಡಿತ್ತು. ಆದ್ರೆ ಯಾರು ಅವನ ಮಾತನ್ನ ನಂಬಲಿಲ್ಲ. ಆದ್ರೆ ಆತ ಮಾತ್ರ ಈಗಲೂ ಯುಎಫ್ಒ ಬಗ್ಗೆ ಸರ್ಚ್ ಮಾಡ್ತಿದ್ದಾನೆ. ಆತ ಇಲ್ಲಿ ಬಂದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಆರ್ಯನ್ ಡಾಕ್ಟರ್ ವಿಲಿಯಂ ನ ಕರೀತಾನೆ. ಆತ ಬಂದು ಯುಎಫ್ಒ ನೋಡಿ ತುಂಬಾ ಖುಷಿ ಆಗ್ತಾನೆ. ಮತ್ತು ಏಲಿಯನ್ ಇದೇ ಸಿಟಿಯಲ್ಲಿ ಇದ್ದರೆ ಅದನ್ನ ಕಂಡುಹಿಡಿಯೋಕೆ ನನ್ನ ಹತ್ರ ಒಂದು ಡಿವೈಸ್ ಇದೆ ಅಂತ ಹೇಳ್ತಾನೆ. ಮತ್ತು ಏಲಿಯನ್ ಹುಡುಕೋಕೆ ಡ್ರೋನ್ ಮೂಲಕ ಆ ಡಿವೈಸ್ ನ ಲಾಂಚ್ ಮಾಡ್ತಾನೆ.
ಈ ಕಡೆ ತಾರಾ ಒಂದು ಹುಡುಗಿ ಹತ್ರ ಬರ್ತಾಳೆ. ಈಕೆಗೆ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಇರುತ್ತೆ. ತಾರಾ ಜೊತೆ ತಂಬಿ ಮತ್ತು ಟೆಡು ಕೂಡ ಬಂದಿರ್ತಾರೆ. ಆ ಹುಡುಗಿಯ ತಾಯಿ ಈಕೆಗೆ ಕ್ಯಾನ್ಸರ್ ಇದೆ, ಈಕೆ ಯಾವ ಟೈಮಲ್ಲಿ ನನ್ನ ಬಿಟ್ಟು ಹೋಗ್ತಾಳೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಅಳ್ತಾಳೆ. ಈಕೆ ಅಳು ಕೇಳಿ ಏಲಿಯನ್ ತಂಬಿ ಕೈನ ಆ ಹುಡುಗಿ ಮೇಲೆ ಇಡ್ತಾನೆ ಮತ್ತು ಕ್ಯಾನ್ಸರ್ ಸೆಲ್ನ ಆಕೆ ಬಾಡಿಯಲ್ಲೇ ಮುಗಿಸ್ಬಿಡ್ತಾನೆ. ಈಗ ಆ ಹುಡುಗಿ ಕ್ಯೂರ್ ಆಗ್ತಾಳೆ. ಇದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಆ ಹುಡುಗಿನ ಟಚ್ ಮಾಡಿದ್ದಕ್ಕೆ ಟೆಡುಗೆ ಆ ಸ್ಪಾರ್ಕ್ ಈ ಹುಡುಗಿಗೆ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಟೆಡು ಆಕೆಯಿಂದ ಆ ಸ್ಪಾರ್ಕ್ ನ ತಗೋತಾನೆ. ಆಗ ಅಲ್ಲಿ ಆರ್ಯನ್ ಕಡೆಯವರು ಬರ್ತಾರೆ. ಇವರು ಅಲ್ಲಿಂದ ಓಡೋಗ್ತಾರೆ. ಈ ಕಡೆ ವಿಲಿಯಂ ಆರ್ಯನ್ಗೆ ಒಂದು ಗನ್ ತೋರಿಸ್ತಾನೆ. ಇದರಿಂದ ಶೂಟ್ ಮಾಡಿದ್ರೆ ಅದು ಮನುಷ್ಯರನ್ನ ಹೆಪ್ಪುಗಟ್ಟುವಂತೆ ಮಾಡುತ್ತೆ. ಆಗ ವಿಲಿಯಂ ಏಲಿಯನ್ಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಯುಎಫ್ಒ ಬೇಕು, ಅದಕ್ಕೆ ಯುಎಫ್ಒನ ಆನ್ ಮಾಡು. ಆಗ ಏಲಿಯನ್ಗೆ ಸಿಗ್ನಲ್ ಹೋಗುತ್ತೆ. ಅವನೇ ಅದನ್ನ ಹುಡ್ಕೊಂಡು ಬರ್ತಾನೆ ಅಂತ ಹೇಳ್ತಾನೆ. ಈಗ ತಂಬಿ ತಾರಾ ಮತ್ತು ಟೆಡು ಒಂದು ಕಡೆ ಬಂದಾಗ ತಂಬಿ ತಾರಾಗೆ ಟೆಡು ಬಗ್ಗೆ ಎಲ್ಲ ನಿಜ ಹೇಳ್ತಾನೆ. ಇದನ್ನ ಕೇಳಿ ತಾರಾ ಶಾಕ್ ಆಗ್ತಾಳೆ. ಆಗ ಟೆಡು ತನ್ನ ಸ್ಟೋರಿ ಹೇಳ್ತಾನೆ. ಸೀನ್ ಫ್ಲಾಶ್ ಬಗ್ಗೆ ಹೋಗುತ್ತೆ. ಟೆಡು ಗ್ರಹದಲ್ಲಿ ಏಲಿಯನ್ ಲೀಡರ್ ಸ್ಪಾರ್ಕ್ ಭೂಮಿ ಮೇಲಿದೆ. ಅದು ಮನುಷ್ಯರ ಕೈಗೆ ಸಿಕ್ಕರೆ ಅವರು ಅದನ್ನ ಯೂಸ್ ಮಾಡಿ ಭೂಮಿನ ನಾಶ ಮಾಡ್ತಾರೆ. ಅದನ್ನ ಹೋಗಿ ತರಬೇಕು ಅಂತ ಹೇಳ್ತಾನೆ. ಆಗ ಬೇರೆ ಏಲಿಯನ್ಸ್ ಮನುಷ್ಯರು ತುಂಬಾ ಡೇಂಜರಸ್, ಅವರು ಭೂಮಿನ ನಾಶ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಬಾಸ್ ಏಲಿಯನ್ ಇಲ್ಲ, ಹಾಗಾಗಬಾರ್ದು, ಯೂನಿವರ್ಸ್ ಬ್ಯಾಲೆನ್ಸ್ ಇರಬೇಕಾದ್ರೆ ಭೂಮಿ ಕೂಡ ಇರಬೇಕು, ಅದಕ್ಕೆ ಯಾರಾದ್ರೂ ಹೋಗಿ ಸ್ಪಾರ್ಕ್ ನ ತಗೊಂಡು ಬರುವಂತೆ ಹೇಳ್ತಾರೆ. ಹಾಗೂ ಇವರೆಲ್ಲ ಸೇರಿ ಟೆಡ್ ನ ಭೂಮಿಗೆ ಕಳಿಸಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಟೆಡ್ಗೆ ತನ್ನ ಶಿಪ್ ನಿಂದ ಸಿಗ್ನಲ್ ಬರುತ್ತೆ. ಟೆಡ್ ತನ್ನ ಶಿಪ್ ಹತ್ರ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ತಂಬಿ ಇಲ್ಲ, ಇದು ಅವರ ಪ್ಲಾನ್ ಇರಬೇಕು ನಿನ್ನ ಹಿಡಿಯೋಕೆ ಅಂತ ಹೇಳ್ತಾನೆ. ಆದ್ರೆ ಟೆಡ್ ಇಲ್ಲ, ಅವರು ನನ್ನ ಏನು ಮಾಡಕ್ಕಾಗಲ್ಲ, ನನ್ನ ಡಿವೈಸ್ ನನಗೆ ಸಿಕ್ಕಿದೆ, ಈಗ ನಾನು ಹೋಗ್ಬೇಕು ಅಂತ ಹೇಳ್ತಾನೆ. ಟೆಡ್ ಅಲ್ಲಿಗೆ ಬಂದಾಗ ಆರ್ಯನ್ಗೆ ಸಿಗ್ನಲ್ ಹೋಗುತ್ತೆ. ಈಗ ಎಲಿಜಾ ಮತ್ತು ಆರ್ಯನ್ ಕಡೆಯವರು ಟೆಡ್ ನ ಹಿಡಿಯೋಕೆ ಹೋಗ್ತಾರೆ. ಆದ್ರೆ ಟೆಡ್ ಎಲ್ಲರನ್ನ ಮುಗಿಸಿ ತನ್ನ ಶಿಪ್ ಹತ್ರ ಬರ್ತಾನೆ. ಆದ್ರೆ ಎಲಿಜಾ ಹೇಗೋ ಮಾಡಿ ಏಲಿಯನ್ನ ಹಿಡ್ಕೋತಾಳೆ. ಆಗ ಇಲ್ಲಿ ತಂಬಿ ಬಂದು ಟೆಡ್ ನ ಬಿಡಿಸ್ತಾನೆ. ತಂಬಿ ಟೆಡ್ಗೆ ನೀನು ಇಲ್ಲಿಂದ ಹೋಗು, ನಾನು ಇವರನ್ನ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಟೆಡ್ ಶಿಪ್ ಏರಿ ಹೋಗ್ತಿರ್ತಾನೆ. ಈ ಕಡೆ ತಂಬಿ ಆರ್ಯನ್ ಕಡೆಯವರ ಜೊತೆ ಫೈಟ್ ಮಾಡ್ತಿರ್ತಾನೆ. ಆಗ ಎಲಿಜಾ ಟೆಡ್ ನ ತಡೆಯೋಕೆ ತಂಬಿನ ಸಾಯಿಸ್ಬಿಡ್ತಾಳೆ. ಟೆಡ್ ಇದನ್ನ ನೋಡಿ ತಂಬಿನ ಕಾಪಾಡೋಕೆ ವಾಪಸ್ ಬರ್ತಾನೆ. ಆದ್ರೆ ಎಲಿಜಾ ಫ್ರೀಸಿಂಗ್ ಗನ್ ನಿಂದ ಟೆಡ್ಗೆ ಶೂಟ್ ಮಾಡ್ತಾಳೆ. ಟೆಡ್ ಫ್ರೀಸ್ ಆಗ್ತಾನೆ. ಈಗ ಇವರು ಟೆಡ್ ನ ಒಂದು ಲ್ಯಾಬ್ ಅಲ್ಲಿ ಇಡ್ತಾರೆ. ಟೆಡ್ಗೆ ಎಚ್ಚರಿಕೆ ಆದಾಗ ಆರ್ಯನ್ ಟೆಡ್ಗೆ ನೀನು ಸ್ಪಾರ್ಕ್ ನ ನಮಗೆ ಕೊಟ್ಬಿಡು, ನಾನು ನಿನ್ನ ಹೋಗೋಕೆ ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಟೆಡ್ ಕೇಳೋದಿಲ್ಲ. ಆಗ ಆರ್ಯನ್ ಟೆಡ್ ಬ್ಲಡ್ ನ ತೆಗಿಸ್ತಾನೆ. ಈ ಕಡೆ ತಂಬಿನ ಅವನ ಫ್ರೆಂಡ್ಸ್ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾರೆ. ಆದ್ರೆ ಡಾಕ್ಟರ್ ತಂಬಿ ಬದುಕೋದು ಡೌಟ್ ಅಂತ ಹೇಳ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿಗೆ ತಂಬಿ ಎದ್ದು ಕೂತ್ಕೋತಾನೆ ಮತ್ತು ಅವನ ಗಾಯಗಳೆಲ್ಲ ತಂತಾನೆ ಕ್ಯೂರ್ ಆಗ್ತಿರುತ್ತೆ. ಇಲ್ಲಿ ತಂಬಿ ಒಳಗೆ ಟೆಡ್ ಪವರ್ಸ್ ಬಂದಿರುತ್ತೆ. ಆದ್ರೆ ತಂಬಿಗೆ ಆರ್ಯನ್ ಟೆಡ್ ನ ಹಿಡ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಿರಲ್ಲ. ಆತ ಟೆಡ್ ತನ್ನ ಗ್ರಹಕ್ಕೆ ವಾಪಸ್ ಹೋಗಿದ್ದಾನೆ ಅಂತ ಅನ್ಕೋತಾನೆ. ಈ ಕಡೆ ಆರ್ಯನ್ ಟೆಡ್ ಬ್ಲಡ್ ನ ತನ್ನೊಳಗೆ ಹಾಕೋತಾನೆ. ಇದರಿಂದ ಅವನಿಗೆ ತುಂಬಾ ನೋವಾಗುತ್ತೆ. ಆದ್ರೆ ಅವನು ಸ್ವಲ್ಪ ಹೊತ್ತಿಗೆ ನಾರ್ಮಲ್ ಆಗ್ತಾನೆ ಮತ್ತು ಅವನು ಎದ್ದಾಗ ಅವನ ರೈಟ್ ಹ್ಯಾಂಡ್ ಚೆನ್ನಾಗಿರುತ್ತೆ. ಅಂದ್ರೆ ಇಲ್ಲಿ ಆರ್ಯನ್ಗೂ ಕೂಡ ಟೆಡ್ ಪವರ್ಸ್ ಬಂದಿರುತ್ತೆ. ಈಗ ಟೆಡ್ಗೆ ಲ್ಯಾಬ್ ಅಲ್ಲಿ ಎಚ್ಚರಿಕೆ ಆದಾಗ ಅವನು ಎಲ್ಲರನ್ನ ಹೊಡೆದು ಅಲ್ಲಿಂದ ಹೋಗ್ತಿರ್ತಾನೆ. ಆಗ ಅಲ್ಲಿ ಆರ್ಯನ್ ಬರ್ತಾನೆ. ಇಲ್ಲಿ ಟೆಡ್ ಆರ್ಯನ್ ಜೊತೆ ಫೈಟ್ ಮಾಡ್ತಾನೆ. ಆದ್ರೆ ಆರ್ಯನ್ಗೂ ಕೂಡ ಪವರ್ಸ್ ಇದ್ದುದರಿಂದ ಅವನು ಟೆಡ್ ನ ತುಂಬಾ ಹೊಡಿತಾನೆ. ಆಗ ಅಲ್ಲಿ ವಿಲಿಯಂ ಬಂದು ಡಿವೈಸ್ ನಿಂದ ಸಿಗ್ನಲ್ ಬರ್ತಿದೆ, ಸಿಟಿಯಲ್ಲಿ ಇನ್ನೊಬ್ಬ ಏಲಿಯನ್ ಇದ್ದಾನೆ ಅಂತ ಹೇಳ್ತಾನೆ. ಈ ಕಡೆ ತಂಬಿ ಮತ್ತು ತಾರಾ ಟೆಡ್ ಯುಎಫ್ಒ ಮೊದಲು ಇದ್ದ ಜಾಗಕ್ಕೆ ಬರ್ತಾರೆ. ಇಲ್ಲಿಯವರೆಗೆ ಒಂದು ಡಿವೈಸ್ ಸಿಗುತ್ತೆ. ತಂಬಿ ಅದನ್ನ ತನ್ನತ್ರ ಇಟ್ಕೋತಾನೆ. ಈಗ ಇವರು ಒಂದು ಎಕ್ಸಿಬಿಷನ್ ಗೆ ಬಂದಾಗ ಅಲ್ಲಿ ಆರ್ಯನ್ ಕಡೆಯವರು ಬರ್ತಾರೆ. ಇಲ್ಲಿ ತಂಬಿ ಅವರನ್ನೆಲ್ಲ ಹೊಡಿತಾನೆ. ಆಗ ಅಲ್ಲಿ ಆರ್ಯನ್ ಬರ್ತಾನೆ. ತಂಬಿ ಆರ್ಯನ್ ಜೊತೆ ಫೈಟ್ ಮಾಡ್ತಿದ್ದಾಗ ಅವನನ್ನ ಮುಟ್ತಾನೆ. ಆಗ ಅವನಿಗೆ ಟೆಡ್ ಆರ್ಯನ್ ಹತ್ರ ಇದ್ದಾನೆ ಅಂತ ಗೊತ್ತಾಗುತ್ತೆ. ತಂಬಿ ಫೈಟ್ ಮಾಡ್ತಿದ್ದಾಗ ಅವನ ಜೇಬಿಂದ ಆ ಡಿವೈಸ್ ಬೀಳುತ್ತೆ. ಅದರಲ್ಲಿ ಸ್ಪಾರ್ಕ್ ಇರುತ್ತೆ. ಆಗ ಎಲಿಜಾ ತಂಬಿಗೆ ಫ್ರೀಸಿಂಗ್ ಗನ್ ನಿಂದ ಶೂಟ್ ಮಾಡಿ ಆ ಡಿವೈಸ್ ನ ತಗೊಂಡು ಹೋಗ್ತಾಳೆ. ಈ ಕಡೆ ಲ್ಯಾಬ್ ಅಲ್ಲಿ ಟೆಡ್ ವಿಲಿಯಂಗೆ ಸ್ಪಾರ್ಕ್ ಭೂಮಿಯಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಫ್ಯೂಚರ್ ತೋರಿಸ್ತಾನೆ. ಆಗ ವಿಲಿಯಂಗೆ ಭೂಮಿ ನಾಶವಾಗುತ್ತೆ ಅಂತ ಗೊತ್ತಾಗುತ್ತೆ. ಭೂಮಿಯ ಫ್ಯೂಚರ್ ನೋಡಿ ವಿಲಿಯಂ ಭಯ ಪಡ್ತಾನೆ. ಈಗ ಆರ್ಯನ್ ತನ್ನ ಇನ್ವೆಸ್ಟರ್ ನ ಒಂದು ಕಡೆ ಕರೆದು ಅವರ ರೂಮ್ ಅಲ್ಲಿ ಗ್ಯಾಸ್ ಹಾಕಿ ಅವರನ್ನ ಸಾಯಿಸ್ಬಿಡ್ತಾನೆ. ಏಕೆಂದ್ರೆ ಅವರು ಆ ಪ್ರಾಜೆಕ್ಟ್ ನ ಸ್ಟಾಪ್ ಮಾಡುವಂತೆ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ತಂಬಿ ಟೆಡ್ ನ ಕಾಪಾಡೋಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಈಗ ಆರ್ಯನ್ ಸ್ಪಾರ್ಕ್ ನಿಂದ ಭೂಮಿಯಲ್ಲಿ ಹೋಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಭೂಮಿಯಲ್ಲಿರೋ ಕೆಲವು ವಿಚಿತ್ರವಾದ ಜೀವಿಗಳು ಹೊರಗೆ ಬರೋಕೆ ಸ್ಟಾರ್ಟ್ ಆಗ್ತವೆ ಮತ್ತು ಅಲ್ಲಲ್ಲಿ ಗ್ಯಾಸ್ ಲೀಕ್ ಆಗಿ ಬೆಂಕಿ ಹಚ್ಕೋತಿರುತ್ತೆ. ಆದ್ರೂ ಆರ್ಯನ್ ಸ್ಟಾಪ್ ಆಗಲ್ಲ, ಅವನು ಅವನ ಕೆಲಸ ಮಾಡ್ತಿರ್ತಾನೆ. ಈಗ ವಿಲಿಯಂ ತಂಬಿಗೆ ಕಾಲ್ ಮಾಡಿ ಟೆಡ್ ಇರೋ ಲೊಕೇಶನ್ ಬಗ್ಗೆ ಹೇಳ್ತಾನೆ ಮತ್ತು ಅವನನ್ನ ಬೇಗ ಹೋಗಿ ಕಾಪಾಡು ಅಂತ ಹೇಳ್ತಾನೆ. ತಂಬಿ ಬೈಕ್ ತಗೊಂಡು ಟೆಡ್ ನ ಕಾಪಾಡೋಕೆ ಹೋಗ್ತಾನೆ. ಅವನು ಲೊಕೇಶನ್ಗೆ ಬಂದಾಗ ಇಲ್ಲಿ ಆರ್ಯನ್ ಕಡೆಯವರನ್ನ ಹೊಡೆದು ಟೆಡ್ ಹತ್ರ ಹೋಗ್ತಾನೆ. ಆಗ ಅಲ್ಲಿ ಎಲಿಜಾ ಬಂದು ತಮಿಗೆ ಶೂಟ್ ಮಾಡ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ವಿಲಿಯಂ ಬಂದು ತಮಿನ ಕಾಪಾಡ್ತಾನೆ. ಬುಲೆಟ್ ವಿಲಿಯಂಗೆ ಬೀಳುತ್ತೆ. ಅವನು ಸತ್ತೋಗ್ತಾನೆ. ಆಗ ಇಲ್ಲಿ ಟೆಡ್ ತನ್ನ ಪವರ್ ನಿಂದ ಎಲಿಜಾನ ಮುಗಿಸ್ಬೇಕು ಅನ್ಕೋತಾನೆ. ಆದ್ರೆ ಅವನ ಪವರ್ ವರ್ಕ್ ಆಗ್ತಿರಲ್ಲ. ಏಕೆಂದ್ರೆ ಅವನ ಮೇಲೆ ತುಂಬಾ ಪ್ರಯೋಗ ನಡೆದಿದ್ದರಿಂದ ಅವನ ಪವರ್ ಹೋಗಿರುತ್ತೆ. ಆದ್ರೆ ಅಲ್ಲಿ ತಾರಾ ಬಂದು ಎಲಿಜಾಗೆ ಗುದ್ಬಿಡ್ತಾಳೆ. ಆಮೇಲೆ ತಮ್ಮಿ ಮತ್ತು ಟೆಡ್ ನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಇವರು ಟೆಡ್ ನ ಸ್ಪೇಸ್ಶಿಪ್ ಒಳಗೆ ಹೇಗೆ ಕಳಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇವರು ಒಂದು ಬಲೂನ್ಗೆ ಟೆಡ್ ಮತ್ತು ತಮ್ಮಿನ ಕಟ್ಟಿ ಆರ್ಯನ್ ಲ್ಯಾಬ್ ಅಲ್ಲಿದ್ದ ಸ್ಪೇಸ್ಶಿಪ್ ಹತ್ರ ಇವರನ್ನ ಕಳಿಸ್ತಾರೆ. ಆದ್ರೆ ಇಲ್ಲಿ ಎಲಿಜಾ ಇವರಿಗಾಗಿ ವೇಟ್ ಮಾಡ್ತಿರ್ತಾಳೆ. ಈಕೆ ಹತ್ರ ರೋಬೋ ಇರುತ್ತೆ. ಇವರು ರೋಬೋ ಜೊತೆ ಫೈಟ್ ಮಾಡ್ತಾರೆ. ಆದ್ರೆ ಪವರ್ ವರ್ಕ್ ಆಗ್ತಿರಲ್ಲ. ಇವರು ಫೈಟ್ ಮಾಡ್ತಿದ್ದಾಗ ಒಂದು ಟೈಮ್ ಬಂದಾಗ ಇವರು ತಮ್ಮ ಕೈ ಜೋಡಿಸ್ತಾರೆ. ಆಗ ಇವರ ಪವರ್ ವಾಪಸ್ ಬಂದಿರುತ್ತೆ.
ಈಗ ಇಬ್ಬರು ಸೇರಿ ಆ ರೋಬೋನ ಮುಗಿಸ್ಬಿಡ್ತಾರೆ. ಆಮೇಲೆ ಟೆಡ್ ಸ್ಪೇಸ್ಶಿಪ್ ತಗೊಂಡು ಆರ್ಯನ್ ಸ್ಪಾರ್ಕ್ ಇಟ್ಟಿದ್ದ ಜಾಗಕ್ಕೆ ಬರ್ತಾನೆ. ಇವರು ಎಲ್ಲಾ ಗಾರ್ಡ್ನ ಹೊಡೆದು ಸ್ಪಾರ್ಕ್ ಹತ್ರ ಬಂದಾಗ ಅಲ್ಲಿ ಆರ್ಯನ್ ಇರ್ತಾನೆ. ಇವರು ಈಗ ಟೀಮ್ ಆಗಿ ಆರ್ಯನ್ ಜೊತೆ ಫೈಟ್ ಮಾಡ್ತಾರೆ. ಆದ್ರೆ ಆರ್ಯನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಇಲ್ಲಿ ತುಂಬಾ ಹೊತ್ತು ಫೈಟ್ ನಡೀತಿದ್ದಾಗ ಭೂಮಿಯಲ್ಲಿ ಹೋಲ್ ಮಾಡೋ ಮಿಷಿನ್ ಆನ್ ಆಗುತ್ತೆ. ಅದು ಆ ಕಡೆ ಈ ಕಡೆ ಶೂಟ್ ಮಾಡ್ತಿರುತ್ತೆ. ಇದರಿಂದ ಲ್ಯಾಬ್ ಪೂರ್ತಿ ಡೆಮಾಲಿಶ್ ಆಗುತ್ತೆ. ಒಂದು ಗೋಡೆ ಆರ್ಯನ್ ಮೇಲೆ ಬಿದ್ದು ಅವನು ಸತ್ತೋಗ್ತಾನೆ. ಈಗ ಟೆಡ್ ಮಿಷಿನ್ ಇಂದ ಸ್ಪಾರ್ಕ್ ತಗೋತಾನೆ. ಈಗ ಟೆಡ್ ತಮ್ಮಿಗೆ ಬಾಯ್ ಹೇಳಿ ತನ್ನ ಸ್ಪೇಸ್ಶಿಪ್ ತಗೊಂಡು ತನ್ನ ಗ್ರಹಕ್ಕೆ ವಾಪಸ್ ಹೋಗ್ತಾನೆ. ಇಲ್ಲಿ ಟೆಡ್ ಮತ್ತು ತಮ್ಮಿ ಸೇರಿ ಭೂಮಿನ ಕಾಪಾಡಿರ್ತಾರೆ. ಈಗ ನೆಕ್ಸ್ಟ್ ಸೀನ್ ನಲ್ಲಿ ತಾರಾ ಮತ್ತು ತಮ್ಮಿ ಒಂದು ಟೆಂಪಲ್ ನಲ್ಲಿ ಇರ್ತಾರೆ. ತಮ್ಮಿ ಟೆಡ್ ನ ಮಿಸ್ ಮಾಡ್ಕೋತಿರ್ತಾನೆ. ಆಗ ಇಲ್ಲಿ ಒಂದು ಹುಡುಗಿ ನೀರಿನಲ್ಲಿ ಮುಳುಗ್ತಿರ್ತಾಳೆ. ಆಗ ತಮ್ಮಿ ನೀರಿನ ಮೇಲೆ ನಡೆದು ಆ ಹುಡುಗಿನ ಕಾಪಾಡ್ತಾನೆ. ಅಂದ್ರೆ ಟೆಡ್ ತನಗೆ ಕೊಟ್ಟ ಪವರ್ ಅವನ ಹತ್ರ ಹಾಗೆ ಇರುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.